ನಾಲ್ಕರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಏನು ಅನ್ನಿಸ್ತಾ ಇದೆ? ಇನ್ನೂ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀರಿ. ನಿಮ್ಮ ಸೇವೆಯನ್ನು ಜನ ಬಯಸ್ತಾ ಇದ್ದಾರೆ, ರಾಜ್ಯದ ಜನ, ದೇಶದ ಜನ ನಿಮ್ಮ ಸೇವೆಯನ್ನು ಸಾಕಷ್ಟು ಸ್ಮರಿಸ್ಕೊಳ್ತಾ ಇದ್ದಾರೆ ಸರ್. ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದೀರಿ, ಏನು ಹೇಳ್ತೀರಿ? ನನಗೆ ವಯಸ್ಸು ಎಷ್ಟಿದೆ ಅನ್ನೋದು ಮುಖ್ಯ ಇಲ್ಲ, ನನಗೆ ಕೆಲಸ ಮಾಡೋ ಶಕ್ತಿ ಇದೆಯಾ ಅನ್ನೋದು ಮುಖ್ಯ. ನನಗೆ ವೀಲ್ ಚೇರಲ್ಲೇ ಕೂತು ಈ ದೇಶದ ಸಮಸ್ಯೆ ಬಗ್ಗೆ, ಈ ರಾಜ್ಯದ ಸಮಸ್ಯೆ ಬಗ್ಗೆ ಮಾತನಾಡ್ತಕ್ಕಂಥದ್ದಕ್ಕೆ ಸುಮಾರು 70 ವರ್ಷದ ರಾಜಕೀಯದ ಅನುಭವ ಇದೆ. ನಾನು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಈ ದೇಶದ ಪ್ರಧಾನಮಂತ್ರಿ ಸ್ಥಾನದವರೆಗೂ ಅಧಿಕಾರ ಏನು ಅನ್ನೋದು ನೋಡಿದ್ದೇನೆ. ರೈತರ ಸ್ಥಿತಿ ಏನು, ರೈತರ ಮಗನಾಗಿ ಇವತ್ತು ಅವ್ರ ಸ್ಥಿತಿ ಏನಿದೆ, ಹೀಗೆ ನಿರುದ್ಯೋಗ ಇರ್ಬೋದು, ಮತ್ತೊಂದಿರ್ಬೋದು. ಮತ್ತು ಬಹುಶಃ ನಾನು ರಾಜಕೀಯದ ಇರ್ತೀನೋ ಇಲ್ಲ ಆ ವಿಷಯ ಬೇಡ. ಈಗ ನಂದು ಟರ್ಮ್ ಮುಗಿದಿದೆ, ಅದು ಪ್ರಧಾನಮಂತ್ರಿಗಳಿಗೆ ಸೇರಿಕೊಂಡಿದ್ದು. ಆದರೆ ಒಂದು ಮಾತ್ರ ಹೇಳ್ತೀನಿ, ನಾನು ರಾಜ್ಯಸಭಾದಲ್ಲಿ ಇಲ್ಲದೇ ಇರಲಿ ಜನಗಳ ಸಮಸ್ಯೆಗೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ರೈತನ ಮಗನಾಗಿ ನಂದು ಕೊನೆ ಉಸಿರಿರೋವರೆಗೂ ಹೋರಾಟ ಮಾಡ್ತೀನಿ. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಇಲ್ಲಾಂದರೆ ಕಷ್ಟದ ದಿನ ಬರುತ್ತೆ ಅಂತ ಪ್ರಧಾನಿಗಳು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ಸಮಸ್ಯೆಗಳೇನಿದೆ ಅದಕ್ಕೆ ಅನುಗುಣವಾಗಿ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗತ್ತೆ. ಯಾರೇ ಅಧಿಕಾರದಲ್ಲಿದ್ದರು ಅದು ಒಬ್ಬ ಮುಖ್ಯಮಂತ್ರಿ ಮಾಡೋ ಕೆಲಸ ಅಲ್ಲ. ದೇಶದ ಪ್ರಧಾನಮಂತ್ರಿ ಆಗಿರೋರಿಗೆ ವಿವಿಧ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳೇನಿದೆಯೋ ಅಲ್ಲಿ ಹಾಕ್ತಕ್ಕಂಥ ಟ್ಯಾಕ್ಸಸ್ಸು ಮತ್ತೊಂದು ಇವೆಲ್ಲ ಅದರ ಪರಿಣಾಮ, ಸತ್ಪರಿಣಾಮ, ದುಷ್ಪರಿಣಾಮ ಇದೆಲ್ಲ ನೋಡ್ಕೊಂಡು ತೀರ್ಮಾನ ಮಾಡಬೇಕಾಗತ್ತೆ. ಇಲ್ಲಿ ಮನಸ್ಸಿಗೆ ಬಂದಾಗ ಮಾತಾಡೋದಿಲ್ಲ, ಆಗಲ್ಲ, ಪ್ರಯೋಜನ ಆಗಲ್ಲ. ನಾಡಿದ್ದು ಹೇಳ್ತೀನಿ. ಇದಿಷ್ಟು ಕೂಡ ದೇವೇಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.